ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ತವರಿನ ಸಿರಿ ವ್ಲಾಗ್ಸ್. ಇವತ್ತು ಮಂಡೇ ವ್ಲಾಗ್ಸ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ಮಂಡೇ ಪೂಜೆ ಮತ್ತು ಮನೆ ಕ್ಲೀನಿಂಗು, ನಾಳೆ ಹಬ್ಬ ಇರೋದ್ರಿಂದ ಸೊ ಮನೆ ಕ್ಲೀನ್ ಮಾಡೋಣ ಅಂತ ಆಗಲೇ ಕ್ಲೀನ್ ಮಾಡಿದ್ದೀನಿ. ಇವತ್ತು ಹುಣ್ಣಿಮೆನೂ ಇದೆ ಅಲ್ವಾ, ಸೊ ಹುಣ್ಣಿಮೆ ಪೂಜೆನೂ ಆಗುತ್ತೆ ಮತ್ತು ಒಂದು ಸಲ ಮನೆ ಕ್ಲೀನು ಆಗುತ್ತೆ ಅಂತ ಹೇಳಿ ಮನೆ ಕ್ಲೀನಿಂಗು, ಮಾರ್ನಿಂಗ್ ಬ್ರೇಕ್ಫಾಸ್ಟು ಮತ್ತು ಪೂಜೆ. ನೆಕ್ಸ್ಟು ನಾಳೆ ಸಂಕ್ರಾಂತಿ ಇರೋದ್ರಿಂದ ಎಳ್ಳು ಬೆಲ್ಲ ಮಿಕ್ಸಿಂಗ್ದು ರೆಸಿಪಿನೂ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಫ್ರೆಂಡ್ಸ್, ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡೋದನ್ನು ಮರಿಬೇಡಿ. ಎಲ್ಲ ಹಾಗೇ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನನ್ನನ್ನು ನನ್ನ ಚಾನಲ್ನು ಬೆಳೆಸಿ ಅಂತ ನಿಮ್ಮ ಹತ್ರ ಕೇಳ್ಕೊತಾ ಇದ್ದೀನಿ. ಹಾಗೆ ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಬಂದು ಸಿಹಿ ಪೊಂಗಲು ಮತ್ತು ಖಾರ ಪೊಂಗಲು ಮಾಡ್ತಾಯಿದ್ದೀನಿ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಬಂದು ನಾನು 1 ಗ್ಲಾಸ್ ಅಕ್ಕಿ ಮತ್ತು ಅದರಲ್ಲಿ ಮುಕ್ಕಾಲಷ್ಟು ಹೆಸರುಬೇಳೆ ತೊಗೊಂಡಿದ್ದೀನಿ. ಅದನ್ನು ಹೆಸರುಬೇಳೆನ ಫ್ರೈ ಮಾಡಿ 1 ಸ್ಪೂನ್ ಎಣ್ಣೆ ಹಾಕಿ ತೊಳೆದಿರೋ ಅಕ್ಕಿ ಹಾಕಿ ನೀರು ಹಾಕಿ 1 ವಿಷಲ್ ಕೂಗಿಸ್ತಾ ಇದ್ದೀನಿ. ಇಲ್ಲಿ ಸೈಡಲ್ಲಿ ಬೆಲ್ಲ ಎಷ್ಟು ಬೇಕೋ ಅಷ್ಟು ಬೆಲ್ಲ ಹಾಕ್ಕೊಂಡು, ಅಂದರೆ ಅರ್ಧ ಖಾರ ಪೊಂಗಲ್ ಅರ್ಧ ಸಿಹಿ ಪೊಂಗಲ್ ಮಾಡ್ತಾಯಿದ್ದೀನಿ. ಬೆಲ್ಲನ ಕರಗ್ಸೋಕ್ಕಿಟ್ಟು, ಯಾಕಂದರೆ ಅದರಲ್ಲಿ ಸಣ್ಣ ಕಲ್ಲೆಲ್ಲ ಇರುತ್ತಲ್ವ, ಸೊ ಹಾಗಾಗಿ ಅದನ್ನು ಚೆನ್ನಾಗಿ ಕರಗಿಸ್ಕೊಂಡು ಅದನ್ನು ಸೋಸಿ ಎತ್ತಿಟ್ಕೊಂಡಿದ್ದೀನಿ. ಇಲ್ಲಿ 2 ಸ್ಪೂನ್ ತುಪ್ಪ ಹಾಕಿ ಅದಕ್ಕೆ ಗೋಡಂಬಿ, ದ್ರಾಕ್ಷಿ, 2 ಲವಂಗ, 1 ಏಲಕ್ಕಿ ಹಾಕಿ ಫ್ರೈ ಮಾಡಿ ಏನೊಂದು ಕೊಬ್ಬರಿ ತುರಿದು ಇಟ್ಕೊಂಡಿದ್ದೆ ಸಿಹಿ ಪೊಂಗಲ್ಗೆ ಅಂತ ಅಲ್ಲಿ ಇಟ್ಕೊತಾ ಇದ್ದೀನಿ. ಇದೇ ತುಪ್ಪಕ್ಕೆ ಇವಾಗ ಏನು ನಾನು ಬೆಲ್ಲನ ಕರಗಿಸಿ ಇಟ್ಕೊಂಡಿದ್ದೆ ಆ ಬೆಲ್ಲನ ಸೋಸಿಟ್ಕೊತಾ ಇದ್ದೀನಿ. ನೋಡಿ, ಕಸ ಇರುತ್ತೆ ಅಂತ ಹೇಳಿ ಫ್ರೆಂಡ್ಸ್, ಆ ಥರ ಏನಿಲ್ಲ. ನೆಕ್ಸ್ಟ್ ಇದು ಈ ಥರ ಕುದಿ ಬರಬೇಕಾದ್ರೆ ನಾನಿವಾಗ ಏನು ವಿಷಲ್ ಕೂಗಿಸಿಟ್ಕೊಂಡಿದ್ದೆ ಹೆಸರುಬೇಳೆ ಮತ್ತು ಅಕ್ಕಿನ ಅದರಲ್ಲಿ ಅರ್ಧದಷ್ಟು ಸಿಹಿ ಪೊಂಗಲ್ಗೆ ಆ್ಯಡ್ ಮಾಡ್ತಾಯಿದ್ದೀನಿ. ಈ ಥರ ಕುದಿಬೇಕಾದ್ರೆ ಅನ್ನನ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಕೊಟ್ಟು ಒಂದು ಚಿಕ್ಕ ಗ್ಲಾಸಲ್ಲಿ ನಾನು ಹಾಲು ಹಾಕ್ತಾಯಿದ್ದೀನಿ. ಯಾಕಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿ ಹಾಕ್ತಾಯಿದ್ದೀನಿ. ಹಾಕೋರು ಹಾಕ್ಬೋದು, ಹಾಕಿಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ನೆಕ್ಸ್ಟ್ ಅದು 1-2 ನಿಮಿಷ ಬಿಟ್ಟು ನಾನೇನು ಹುರಿದಿಟ್ಕೊಂಡಿದ್ದೆ ಗೋಡಂಬಿ, ದ್ರಾಕ್ಷಿ ಮತ್ತು ಕೊಬ್ಬರಿ ತುರಿ ಅದನ್ನು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಿ ಇದನ್ನು ಒಂದು 3 to 4 ಮಿನಿಟ್ಸ್ ಅದೇ ಥರ, ಅಂದರೆ ಲೋ ಫ್ಲೇಮಲ್ಲೇ ಬಿಟ್ಟು ಕುದಿಯೋಕ್ಕೆ ನೋಡಿ. ನೆಕ್ಸ್ಟ್ ಇವಾಗ ಸಿಹಿ ಪೊಂಗಲ್ ರೆಡಿಯಾಗಿದೆ. ಇವಾಗ ಖಾರ ಪೊಂಗಲ್ಗೆ ಅಂತ ಅದರಲ್ಲಿ ಏನು ಅರ್ಧ ಇಂಗ್ರೀಡಿಯೆಂಟ್ಸ್ ಇತ್ತು ಅದಕ್ಕೆ ಕಲ್ಲುಪ್ಪು ಮತ್ತು ಅರಿಶಿಣದ ಪುಡಿ ಹಾಕಿ ಕುದಿಸ್ಕೊತಾ ಇದ್ದೀನಿ. ಫಸ್ಟ್ ಅಂದರೆ ಬರೀ ಖಾರ ಪೊಂಗಲ್ ಆದರೆ ಅದನ್ನು ಬೇಯಬೇಕಾದ್ರೆ ಉಪ್ಪು, ಅರಿಶಿಣದ ಪುಡಿ ಹಾಕಿ ಮಾಡ್ಕೋಬೋದು. ನಾನು ಸಿಹಿ ಪೊಂಗಲು ಮಾಡ್ತಿದ್ದೀನಿ ಅಂತ ಹೇಳಿ ಅದನ್ನು ಸ್ಕಿಪ್ ಮಾಡಿದ್ದೆ. ಅದು ಸಿಹಿ ಪೊಂಗಲ್ಗೆ ಎತ್ಕೊಂಡ್ಮೇಲೆ ಖಾರ ಪೊಂಗಲ್ ಮಾಡ್ತಾಯಿದ್ದೀನಿ. ಖಾರ ಪೊಂಗಲ್ಗೆ ಇಲ್ಲಿ ಬೇಕಾಗಿರೋದು ಅರ್ಧ ಸ್ಪೂನ್ ಸಾಸಿವೆ, 1 ಸ್ಪೂನ್ ಮೆಣಸು, 1 ಸ್ಪೂನ್ ಜೀರಿಗೆ, ಸ್ವಲ್ಪ ಹಿಂಗು, ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದೀನಿ, ಕರಿಬೇವು ಮತ್ತು 1 4 ಮೆಣಸಿನ್ಕಾಯಿ. ಶುಂಠಿ ಬೆಳ್ಳುಳ್ಳಿನ ತುರಿದಾಕೋತಾರೆ, ನಾನು ಟೈಮ್ ಇರಲಿಲ್ಲ ಅಂತ ಹೇಳಿ ಹಾಗೆಯೇ ಜಜ್ಜಿ ಇಟ್ಕೊಂಡಿದ್ದೀನಿ. ಈ ಥರನೂ ಮಾಡಿ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ಒಂದು ಬಾಣಲಿ ಇಟ್ಟು ಬಾಣಲಿಗೆ ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ನಾನೇನು ತೊಗೊಂಡಿದ್ದೆ ಸಾಸಿವೆನ ಹಾಕಿ ಚಿಟಪಟ ಅಂತ ಸಿಡಿದ್ಮೇಲೆ ಅದಕ್ಕೆ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಮೆಣಸಿನ್ಕಾಯಿ ಹಾಕಿ ಈ ಥರ ನಾನು ಮೇಲೆ ಮುಚ್ಚಿದ್ದೀನಿ, ಯಾಕಂದರೆ ಆರುತ್ತೆ ಅಂತ ಹೇಳಿ. ನೆಕ್ಸ್ಟ್ ಇದಕ್ಕೆ ಇವಾಗ ಕರಿಬೇವು ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ಕರಿಬೇವಿನ ಸೊಪ್ಪು ಹಾಕಿದ್ಮೇಲೆ ಇವಾಗ ಏನು ಜಜ್ಜಿಟ್ಕೊಂಡಿದ್ದೆ ಶುಂಠಿ ಬೆಳ್ಳುಳ್ಳಿ ಅದನ್ನು ಹಾಕಿ ಒಂದು ಮಿಕ್ಸ್ ಕೊಡ್ತಾ ಇದ್ದೀನಿ. ಅಂದರೆ ಇದು ಒಂದು ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಒಂದು 2 ಮಿನಿಟ್ಸ್ ಈ ಥರ ಫ್ರೈ ಮಾಡಿಕೊಂಡು ನೋಡಿ, ಈ ಥರ ಮಿಕ್ಸ್ ಚೆನ್ನಾಗಿ ಆದಮೇಲೆ ಕುದೀತಾ ಇದೆ. ಇದಕ್ಕೆ ಬಂದು ಇವಾಗ ನಾನಿವಾಗ ಕಾಯಿ ಮತ್ತು ಮೆಣಸು ಮತ್ತು ಜೀರಿಗೆ ಇಟ್ಕೊಂಡಿದ್ದೆ ಅದನ್ನು ಹಾಕಿ ಮತ್ತು ಸ್ವಲ್ಪ ಇಂಗನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಇದು 3 ಹಾಕಿ ಈ ಥರ ಮಿಕ್ಸ್ ಕೊಟ್ಟು ಎಣ್ಣೆಲೇ ಸ್ವಲ್ಪ ಅದು ಚಿಟಪಟ ಅಂತ ಸಿಡಿಯುತ್ತೆ ಮೆಣಸು ಮತ್ತು ಜೀರಿಗೆ. ಅದನ್ನೆಲ್ಲ ಆದಮೇಲೆ ನೆಕ್ಸ್ಟ್ ಇದಕ್ಕೆ ಕಾಯಿ ಮತ್ತು ಹಚ್ಚಿಟ್ಕೊಂಡಿದ್ದು ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಒಂದು ಒಳ್ಳೆ ಮಿಕ್ಸ್ ಕೊಟ್ಟು ಕಾಯೆಲ್ಲ ಸ್ವಲ್ಪ ಎಣ್ಣೆಲಿ ಚೆನ್ನಾಗಿ ಫ್ರೈ ಆದರೆ ಚೆನ್ನಾಗಿರುತ್ತೆ ಅಂತ ಹೇಳಿ 1-2 ನಿಮಿಷ ಈ ಥರ ಫ್ರೈ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ಇದನ್ನು ಇಲ್ಲಿ ಸೈಡಲ್ಲಿ ಏನು ಕುದಿಸ್ಕೋತಾ ಇದೆ ಉಪ್ಪು ಮತ್ತು ಅರಿಶಿನ ಹಾಕಿ ಅದರೊಳಗಡೆ ಒಗ್ಗರಣೆದೆಲ್ಲನೂ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ತುಂಬ ಈಸಿ ಫ್ರೆಂಡ್ಸ್, ಒಂದು ಹಾಫ್ ಆನ್ ಅವರಲ್ಲೇ ಆಗಿಬಿಡುತ್ತೆ. ಟ್ರೈ ಮಾಡಿ ನೋಡಿ ನೀವು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲನ್ನು. ನಾನು ಯಾವುದೇ ಥರ ಫುಡ್ ರೆಸಿಪೀಸ್ ಹಾಕಿದ್ರೆ ಫಸ್ಟೇ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನೆಕ್ಸ್ಟು ಇದೆಲ್ಲ ಆಯಿತು. ಅದಾದಮೇಲೆ ನನ್ನ ಮಗಳನ್ನ ರೆಡಿ ಮಾಡಿ ಕ್ಲಾಸಿಗೆ ಕಳಿಸಿ ಮನೆ ಕ್ಲೀನ್ ಮಾಡೋಣ ಅಂತ ಬರ್ತಾಯಿದ್ದೀನಿ. ನೋಡಿ, ಈ ಥರ ಎಲ್ಲ ಸೋಫಾ ಎಲ್ಲನೂ ಕ್ಲೀನ್ ಮಾಡಿಕೊಂಡು, ಸೋಫಾ ಕವರ್ ಹಾಕಿಲ್ಲ, ನಾಳೆ ಹಬ್ಬ ಇದೆ ಅಲ್ವ, ಸೊ ನಾಳೆ ಹಾಕ್ಕೊಳ್ಳೋಣ ಅಂತ ಹೇಳಿ ಎಲ್ಲ ಕ್ಲೀನ್ ಅಂದರೆ ಆಗಲೇ ಕ್ಲೀನ್ ಮಾಡಿದ್ದೆ. ಮಕ್ಳಿದ್ದ ಮನೇಲಿ ಗಲೀಜು ಇದ್ದೇ ಇರುತ್ತಲ್ವ, ಸೊ ಹಾಗಾಗಿ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಕಸ ಹೊಡ್ಕೊಂಡು ಮನೆ ಒರೆಸ್ಕೊಂಡು ಬರ್ತಾಯಿದ್ದೀನಿ.
ಆದಷ್ಟು ಬೇಗನೆ ಮಾಡಬೇಕು ಇವತ್ತು, ಬೇಗ ಪೂಜೆ ಮಾಡೋಣ ಅಂದ್ಕೊಂಡೆ, ಆಗಲೇ ಇಲ್ಲ ಫ್ರೆಂಡ್ಸ್. ಇವಾಗ ಮನೆ ಒರೆಸ್ಕೊಂಡು ಬರ್ತಾ ಇದ್ದೀನಿ. ಮನೆ ಒರೆಸಿ ದೇವ್ರ ಪೂಜೆ ಮಾಡಬೇಕು. ನಮ್ಮ ಸೈಡೆಲ್ಲ ಸಂಕ್ರಾಂತಿ ಹಬ್ಬ ಅಂದರೆ, ನಾವು ಚಿಕ್ಕವರಿದ್ದಾಗ ಈ ಹಬ್ಬ ಅಂದ್ರೇ ಒಂಥರ ಏನೋ ಖುಷಿ. ಎಲ್ಲರ ಮನೆಗೂ ಹೋಗಿ ಎಳ್ಳು ಬೆಲ್ಲ ಕೊಟ್ಟು ಬಂದು ಏನೋ ಒಂಥರ ಖುಷಿ ಇರ್ತಾಯಿತ್ತು ಹಬ್ಬ ಅಂತ. ಬಟ್ ಇವಾಗಿನ ಕಾಲದಲ್ಲಿ ಯಾವ ಹಬ್ಬನೂ ಹಬ್ಬ ಥರ ಅನಿಸೋದೇ ಇಲ್ಲ. ಯಾವ ಖುಷಿನೂ ಇಲ್ಲ, ಯಾವ ಸಡಗರನೂ ಇಲ್ಲ. ಆ ಥರ ಆಗಿಬಿಟ್ಟಿದೆ. ಮನೆ ಕ್ಲೀನ್ ಮಾಡು, ಡೈಲಿ ಸ್ನಾನ ಮಾಡು, ದೇವ್ರ ಪೂಜೆ ಮಾಡು, ಮತ್ತು ಎಂದಿನಂತೆ ದಿನಚರಿಗಳು ಇದ್ದೇ ಇರುತ್ತೆ. ಆವಾಗಿನ ಕಾಲದಲ್ಲಿ ಹೇಗೆ ಅಂತಂದರೆ, ಹಬ್ಬ ಹುಣ್ಣಿಮೆ ಈ ಥರ ಸ್ಪೆಷಲಾಗಿರೋ ದಿನಗಳಲ್ಲಿ, ಅಂದರೆ ಸ್ಪೆಷಲಾಗಿರೋ ಅಡುಗೆಗಳನ್ನ ಮಾಡಿಕೊಂಡು ತಿಂದ್ಕೊಂಡು ಸ್ನಾನ ಮಾಡ್ಕೊಂಡು ದೇವ್ರ ಪೂಜೆ ಮಾಡ್ತಿದ್ದೆ. ಅಂದರೆ ಇವಾಗೆಲ್ಲ ಇದು ಕಾಮನ್ ಆಗಿಬಿಟ್ಟಿದೆ ಬಿಡಿ, ಹಬ್ಬದ ಥರ ಅನಿಸೋದೇ ಇಲ್ಲ ಯಾವ ಹಬ್ಬನೂ. ನೆಕ್ಸ್ಟ್ ನಾನು ಎಲ್ಲ ಮನೆ ಕ್ಲೀನ್ ಮಾಡಿ ಸ್ನಾನ ಮಾಡಿ ದೇವ್ರ ಪೂಜೆ ಮಾಡೋಣ ಅಂತ ದೇವ್ರ ಮನೆ ಒಳಗಡೆ ಬಂದು ದೇವರಿಗೆಲ್ಲ ಹೂವು ಇಡ್ತಾಯಿದ್ದೀನಿ. ಇದೆಲ್ಲ ನಮ್ಮ ಗಾರ್ಡನಲ್ಲೇ ಸಿಗುತ್ತೆ. ಹೂವು ಯಾವುದೂ ತೊಗೊಂಡು ಬಂದಿಲ್ಲ ನಾನು. ಎಲ್ಲನೂ ಹೂವು ಹಾಕ್ಕೊಂಡು ಹೊಸ್ಲು ಒರೆಸಿ ಹೊಸ್ಲು ಪೂಜೆ ಮಾಡ್ತಾ ಇದ್ದೀನಿ. ಹೊಸ್ಲೆಲ್ಲ ಒರೆಸ್ಕೊಂಡು ಹೊಸ್ಲಿಗೂ ಅರಿಶಿನ ಗಂಧ ಹಚ್ಚಿದ ಮೇಲೆ ಅರಿಶಿನ ಕುಂಕುಮ ಎಲ್ಲನೂ ಹಾಕ್ಕೊಂಡು ಹೊಸ್ಲಿಗೆ ಅರಿಶಿನದ ಪುಡಿ ಹಾಕಿ ಹೊಸ್ಲಿಗೆಲ್ಲ ಅರಿಶಿನ ಸವರಿ ಪುಟ್ಟದಾಗಿ ಒಂದು ರಂಗೋಲಿ ಹಾಕಿ ಹೂವು ಇಟ್ಟು ಹೊಸ್ಲು ಪೂಜೆನ ಮಾಡೋದು ನಮ್ಮ. ಏನು ಡೈರೆಕ್ಟು ಮ್ಯಾಚ್ ಬಾಕ್ಸಲ್ಲೇ ನಾವು ದೀಪ ಹಚ್ಚಬಾರ್ದು. ಆ ಥರ ನಾನು ಗಂಧದ ಕಡ್ಡಿಗೆ ಹಚ್ಕೊಂಡು ನೆಕ್ಸ್ಟ್ ಅದನ್ನು ದೀಪದ ಬತ್ತಿನ ಹಚ್ತಾ ಇದ್ದೀನಿ. ಇವಾಗ ಪೂಜೆ ಎಲ್ಲ ಮಾಡಿ, ದೇವರೇ ಎಲ್ಲರಿಗೂ ಒಳ್ಳೇದು ಮಾಡಪ್ಪ, ನಮಗೂ ಒಳ್ಳೇದು ಮಾಡಪ್ಪ, ಆರೋಗ್ಯ ಭಾಗ್ಯ ಕೊಡಪ್ಪ ಅಂತ ಬೇಡ್ಕೊಂಡು ನೋಡಿ, ದೇವ್ರ ಮನೆ ಕ್ಲಿಪ್ಸ್ ಲಾಸ್ಟಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ಥರ ಇತ್ತು ನಾನು ಇವತ್ತಿನ ಮಂಡೇ ಪೂಜೆ. ಇವತ್ತು ಹುಣ್ಣಿಮೆ ಇರೋದ್ರಿಂದ ನಾನಿವತ್ತು ಅಂದರೆ ಶಕ್ತಿ ಇರೋವರೆಗೂ ನೆಲದುಪ್ಪತ್ತು ಮಾಡ್ತೀನಪ್ಪ ನಂಜುಂಡೇಶ್ವರ ಅಂತ ಹೇಳಿ ಅರ್ಸ್ಕೊಂಡಿದ್ದೀನಿ. ಸೊ ನೆಲದುಪ್ಪತ್ತು ಬಿಟ್ಟು ನೆಕ್ಸ್ಟ್ ನಾನು ನಾಳೆ ಸಂಕ್ರಾಂತಿ ಇರೋದ್ರಿಂದ ಮಾರ್ನಿಂಗ್ ಇದನ್ನೆಲ್ಲ ಪ್ರಿಪ್ರೇಷನ್ ಮಾಡೋಕ್ಕಾಗಲ್ಲ, ಯಾಕಂದರೆ ಹಬ್ಬದ ಊಟ ಜಾಸ್ತಿ ಇರುತ್ತೆ ಅಂತ ಹೇಳಿ ಇವಾಗಲೇ ಫ್ರೀ ಇದ್ದೀನಲ್ಲ ಅಂತ ಹೇಳಿ ಪೂಜೆ ಮಾಡಿ ಒಂದು ಹಾಫ್ ಆನ್ ಅವರ್ ರೆಸ್ಟ್ ಮಾಡಿ ನೆಕ್ಸ್ಟ್ ನಾನಿಲ್ಲಿ ಎಳ್ಳು ಬೆಲ್ಲ ಮಿಕ್ಸ್ ಮಾಡೋಣ ಅಂತ ಬಂದೆ. ಅದಕ್ಕೆ ಇವಾಗ ನಾನು ಒಂದು 1/4 kg ಕಡಲೆ ಬೀಜ ತೊಗೊಂಡು ಈ ಥರ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೀಸಕ್ಕೆಲ್ಲ ಹೋಗಬೇಡಿ ಫ್ರೆಂಡ್ಸ್, ಅಂದರೆ ಬೇಗ ಸೀದೋಗ್ಬಿಟ್ರೆ ಅದು ಎಳ್ಳು ಬೆಲ್ಲ ಜೊತೆ ಮಿಕ್ಸ್ ಮಾಡಿದಾಗ ಇದು ಕಪ್ಪು ಕಪ್ಪು ಕಾಣಿಸುತ್ತೆ, ಅಷ್ಟು ಚೆನ್ನಾಗಿರಲ್ಲ ಅಂತ ಹೇಳಿ ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಕೊಂಡು ಈ ಥರ ಫ್ರೈ ಮಾಡಿ ಎತ್ತಿಟ್ಕೊಳ್ಳಿ. ನೆಕ್ಸ್ಟ್ ಈಗ ನಾನು ಇದಕ್ಕೆ ಒಂದು 1/4 kg ಅಷ್ಟೇ ಎಳ್ಳು ಹಾಕ್ಕೊಂಡು ಅದನ್ನು ಅಷ್ಟೇ ಚಿಟಪಟ ಅನ್ನೋ ತನಕನೂ ಫ್ರೈ ಮಾಡ್ಕೊಬೇಕು. ಇದು ಅಷ್ಟೇ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಹೈ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಫ್ರೈ ಮಾಡಬೇಕಾದ್ರೆ ಎಲ್ಲ ಸೀದೋಗ್ಬಿಡುತ್ತೆ. ಸೊ ಇದನ್ನು ಅಷ್ಟೇ ಆದಷ್ಟು ಲೋ ಫ್ಲೇಮಲ್ಲೇ ಇಟ್ಕೊಂಡು ಈ ಥರ ಫ್ರೈ ಮಾಡಿಕೊಂಡು ಚಿಟಪಟ ಅಂತ ಯಾವಾಗ ಸೌಂಡ್ ಬರುತ್ತೆ ನೋಡಿ,
ಆವಾಗ ಫುಲ್ ಚೆನ್ನಾಗಿ ಫ್ರೈ ಆಗಿದೆ ಅಂತ ಹೇಳಿ. ಇದನ್ನು ಅಷ್ಟೇ ಹುರಿದು ಒಂದು ಪ್ಲೇಟಲ್ಲಿ ಸಪ್ರೇಟಾಗಿ ಎತ್ತಿಟ್ಕೊಳ್ಳಿ. ನೋಡಿ ಈ ಥರ ನಿಧಾನ ಹುರ್ಕೊಬೇಕು ಲೋ ಫ್ಲೇಮಲ್ಲೇ. ಸ್ವಲ್ಪ ಲೇಟ್ ಆಗುತ್ತೆ, ಹಾಗಾಗಿ ಇದನ್ನು ಒಂದು ಪ್ಲೇಟ್ಗೆ ಎತ್ತಿಟ್ಕೊಂಡು, ಈಗ ನೋಡಿ ಕಾಯಿ ಏನು ಹಚ್ಚಿಟ್ಕೊಂಡಿದ್ದೆ ಅದಕ್ಕೆ ಬೆಲ್ಲನೂ ಸಣ್ಣದಾಗಿಯೇ ಕಟ್ ಮಾಡಿ ಇಟ್ಕೊಂಡಿದ್ದೆ. ಅದಕ್ಕೆ ಕಾಯಿಗೆ ಬೆಲ್ಲ ಮಿಕ್ಸ್ ಮಾಡಿ ನಾನು ಹುರಿದಿಟ್ಕೊಂಡಿದ್ದೆ ಕಡಲೆ ಬೀಜನೂ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಇವಾಗ ಹುರಿದಿಟ್ಕೊಂಡಿರುವಂಥ ಎಳ್ಳು ಕೂಡ ಹಾಕ್ತಾಯಿದ್ದೀನಿ. ಕಡಲೆ ಬೀಜನ ಆರಿಸ್ಬಿಟ್ಟು ಹಾಕಿ, ಬಿಸಿಲೇ ಹಾಕ್ಬಿಡಿ, ಯಾಕೆಂದರೆ ಮೆತ್ತೆ ಆಗೋ ಚಾನ್ಸಸ್ ಇರುತ್ತೆ ಕಾಯಿ ಕಡಲೆ ಎಲ್ಲ. ನೆಕ್ಸ್ಟ್ ಹುರ್ಗಡ್ಲೆ ಹಾಕ್ತಾಯಿದ್ದೀನಿ. ಹುರ್ಗಡ್ಲೆ ನಾನು ಬಿಸಿ ಮಾಡ್ಕೊಳಕ್ಕೆ ಹೋಗಿಲ್ಲ, ಕಾಯಿನೂ ಅಷ್ಟೇ ನಾನು ಫ್ರೈ ಮಾಡೋಕ್ಕೆ ಹೋಗಿಲ್ಲ, ಬಿಸಿಲಲ್ಲಿ 2 ಡೇಸ್ ಒಣಗಿಸಿಟ್ಟಿದ್ದೆ ನಾನು. ಇವಾಗ ಜೀರಿಗೆ, ಪೇಪ್ರಿಮೆಂಟು ಮತ್ತು ಇದನ್ನು ನಮ್ಮ ಕಡೆ ಕಲ್ಯಾಣ ಸೇವೆ ಅಂತ ಹೇಳ್ತೀವಿ, ಕಲರ್ಸ್ ಹಾಕಿ ಎಷ್ಟು ಬೇಕಷ್ಟು ನೋಡಿಕೊಂಡು ಒಂದೊಳ್ಳೆ ಮಿಕ್ಸ್ ಕೊಡಬೇಕು. ಇಷ್ಟೇ, ತುಂಬ ಈಸಿ ಇದನ್ನು ಕೂಡ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಕೊಬ್ಬರಿ, ಬೆಲ್ಲ, ಜೀರಿಗೆ, ಪಪ್ಪಿ, ಕಲ್ಯಾಣ ಸೇವೆ, ಎಳ್ಳು, ಕಡಲೆ ಮತ್ತು ಕಡಲೆ ಬೀಜ, ಇಷ್ಟೇ. ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡು ಒಂದು ಬಾಕ್ಸ್ಗೆ ಹಾಕಿ, ಅಂದರೆ ಟೈಟಾಗಿರೋ ಬಾಕ್ಸ್ಗೆ ಹಾಕಿ ಎತ್ತಿಟ್ಕೋತೀವಿ. ನಾಳೆ ಏನು ನಾವು ಮನೆಗೂ ಕಳಿಸ್ತೀವಿ ಮಕ್ಕಳನ್ನ, ಎಳ್ಬೀರ್ಬಿಟ್ಟು ಬನ್ನಿ ಅಂತ, ಎಳ್ಳು ಬೆಲ್ಲ ಕೊಟ್ಟು ಒಂದು ಒಳ್ಳೆ ಮಾತಾಡಿ ಅಂತ. ಈ ಸಂಪ್ರದಾಯ ಆಗಿಂದ, ಅಂದರೆ ಯಾವ್ಯಾವ ಸೀಸನಲ್ಲಿ ಏನೇನು ತಿನ್ನಬೇಕು ಅನ್ನೋದನ್ನು ನಮ್ಮ ಹಿರಿಯರು ಹೇಳ್ಕೊಟ್ಟಿದ್ದಾರೆ. ಸೊ ಅದನ್ನು ನಮ್ಗೆ ಇಷ್ಟ ಇಲ್ಲ ಅಂತ ಅಂದ್ರೂ ಈ ಸೀಸನಲ್ಲಿ ಇದನ್ನು ತಿಂತೀವಿ ಅಂತಂದರೆ ಇದಕ್ಕೂ ಏನೋ ಒಂದು ಕಾರಣ ಇರುತ್ತೆ. ಸೊ ಎಲ್ರೂ ಸ್ವಲ್ಪ ತಿಂದು ನಮ್ಮ ಹಿರಿಯರು ಏನು ನಡೆಸ್ಕೊಂಡು ಬಂದಿದ್ರು ಅದನ್ನು ನಾವೂ ಮುಂದೆ ನಡೆಸ್ಕೊಂಡು ಹೋಗೋಣ ಫ್ರೆಂಡ್ಸ್. ನೋಡಿ ಈ ಥರ ಕಾಣಿಸ್ತಾ ಇದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯೋ ಕಲರ್ಫುಲ್ಲಾಗಿ. ಇದಕ್ಕೂ ನಾನು ಸೊಪ್ಪು ಮತ್ತು ಪತ್ರೆ ಹಾಕ್ತೀವಿ ನಮ್ಮ ಸೈಡು, ಇದಕ್ಕೂ ಹಾಕಿ ಕ್ಲಿಪ್ ತೆಗೆದಿದ್ದೀನಿ. ಥ್ಯಾಂಕ್ ಯು.